ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಜನವರಿ ಅಂತ್ಯದ ಒಳಗೆ 150 ಕ್ಷೇತ್ರಗಳು ಫೈನಲ್ ಆಗೋ ಸಾಧ್ಯತೆ ಇದೆ. ಅದರಲ್ಲಿ ಕರ್ನಾಟಕದ 10 ಕ್ಷೇತ್ರಗಳು ಫೈನಲ್ ಆಗುತ್ತವಾ ಅನ್ನೋದು ಪ್ರಶ್ನೆ. ಪ್ರಶಾಂತ್, ಇನ್ನೇನು ದಿನಗಳು ಬಂದುಬಿಡ್ತಾ ಇದೆ. ಈ ರಾಮ ಮಂದಿರದ ಉದ್ಘಾಟನೆಯ ನಂತರ ವಿ ವಿಲ್ ಸ್ವಿಚ್ ಇಂಟು ಎಲೆಕ್ಷನ್ಸ್ ಡೈರೆಕ್ಟ್ಲಿ. ಇಡೀ ದೇಶ ಬರೀ ಚುನಾವಣೆ, ಅದರ ಚರ್ಚೆಗಳು ಶುರು ಆಗ್ತವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಮೊದಲ ಪಟ್ಟಿ ಕೂಡ ನಿಧಾನವಾಗಿ, ಅಂದರೆ ದಿಲ್ಲಿಯ ಸಭೆಯ ನಂತರ ಏನೇನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದ್ದರೆ, ಬಿ ಜೆ ಪಿಯಲ್ಲೂ ಕೂಡ ಕರ್ನಾಟಕದಲ್ಲಿ ಒಂದು ಮೊದಲ ಪಟ್ಟಿ ಯಾವಾಗ ತರಬೇಕು, ಅಂದರೆ ರಾಷ್ಟ್ರದಲ್ಲಿ ಕೇಂದ್ರದ ಬಿ ಜೆ ಪಿ ತರುತ್ತೆ. 200 ಸೀಟ್ ಏನು ಅನೌನ್ಸ್ ಮಾಡಬೇಕು ಜನವರಿ ಲಾಸ್ಟ್ ವೀಕ್ ಆರ್ ಫೆಬ್ರವರಿ ಫಸ್ಟ್ ವೀಕ್ ಅಂತಿದ್ದಾರೆ. ಅವು ಪಕ್ಕಾ ಸೀಟ್ಗಳ ಅಥವಾ ಕಳೆದ ಬಾರಿ ಸೋತಿರುವ ಕ್ಷೇತ್ರಗಳ ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇದೆ. ಆದರೆ ಕರ್ನಾಟಕದಲ್ಲಿ ಟಿಕೆಟ್ ದೊರೆಯಬಹುದಾದ ಕ್ಷೇತ್ರಗಳು ಅಂತ ನೋಡಿದರೆ ಬಿ ವೈ ರಾಘವೇಂದ್ರ ಶಿವಮೊಗ್ಗ ಫಿಕ್ಸ್ ಆಗುತ್ತೆ. ಪಿ ಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ ಆಲ್ಮೋಸ್ಟ್ ಫಿಕ್ಸ್. ಬೆಂಗಳೂರು ನಾರ್ತ್ ಒಂದು ಇನ್ನೂ ಫೈನಲ್ ಆಗಬೇಕು. ಪ್ರತಾಪ್ ಸಿಂಹ ಮೈಸೂರು, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ, ಉಮೇಶ್ ಜಾಧವ್ ಕಲಬುರ್ಗಿ, ರಮೇಶ್ ಜಿಗ್ಜಿಂಡ್ಗಿ ವಿಜಯಪುರ, ಪ್ರಹ್ಲಾದ್ ಜೋಶಿ ಧಾರವಾಡ. ಗದ್ದಿಗೌಡರಿಗೆ ಟಿಕೆಟ್ ಕೊಡಲೇಬೇಕಾಗಿ ಬರಬಹುದು ಅಂತಕ್ಕಂಥ ಒಂದು ಸ್ಥಿತಿ ಇದೆ. ಇನ್ನುಳಿದಂತೆ ಎಲ್ಲ ಕ್ಷೇತ್ರಗಳು ನಿರ್ಧಾರ ಆಗಬೇಕು. ನನಗೆ ಗೊತ್ತು ಈಗ ನಿರ್ಧಾರ ಆಗಬೇಕು, ಆಗಲಿಲ್ಲ ಅಂದ ತಕ್ಷಣ ಅದಕ್ಕೊಂದು ಚರ್ಚೆ ಚಾಲು ಆಗುತ್ತೆ ಅಂತ. ಆದರೆ ಯಾಕಂದರೆ ಕೆಲ ಕ್ಷೇತ್ರಗಳಲ್ಲಿ ಇನ್ನೂ ಈಗ ಅನಂತಕುಮಾರ್ ಹೆಗಡೆ ಕೊಡಬೇಕೋ ಬೇಡವೋ ಇನ್ನೂ ತೀರ್ಮಾನ ಆಗಬೇಕು. ಶೋಭಾ ಕರಂದ್ಲಾಜೆ ಉಡುಪಿ, ಎಲ್ಲಾದರೂ ಅವರನ್ನು ಅಕಾಮಿಡೇಟ್ ಮಾಡಬೇಕು. ಆದರೆ ಉಡುಪಿಯಿಂದನೇ ಮಾಡ್ತಾರಾ, ನಾರ್ತಕ್ಕೆ ತರ್ತಾರಾ, ಸಿ ಟಿ ರವಿನ ಉಡುಪಿ ಚಿಕ್ಕಮಂಗ್ಳೂರ್ಗೆ ಹೋಯ್ತಾರ, ಇನ್ನೂ ಒಳಗಡೆ ಚರ್ಚೆ ನಡೀತಾ ಇದೆ. ಪ್ರಾಯಶಃ ದಿಲ್ಲಿಯವರು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ನಳಿನ್ ಕುಮಾರ್ ಕಟೀಲಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಬಿ ಜೆ ಪಿ ಮತ್ತು ಸಂಘದಲ್ಲಿ ಕೆಲವರಿಗೆ ಒತ್ತಾಸೆ ಇದೆ, ಆದರೆ ಅಷ್ಟೇ ವಿರೋಧ ಇದೆ. ಆ ವಿರೋಧವನ್ನು ಹೆಂಗೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಮಂಗಳೂರಿನಲ್ಲಿ ನೋಡಬೇಕಾಗಿರ್ತಕ್ಕಂಥ ಸಂಗತಿಗಳು. ಹಾವೇರಿಯಲ್ಲಿ ಉದಾಸೀನ ಇಲ್ಲಲ್ಲ, ಬೆಳಗಾವಿಯಲ್ಲಿ ಅಂಗಡಿಯವರಿಗೆ ಟಿಕೆಟ್ ಕೊಡ್ತಾರೋ ಇಲ್ವೋ, ಅಣ್ಣಾ ಸಾಹೇಬ್ ಜೊಲ್ಲೆ ಅದೊಂದು ಹೆಸರು ಸೇರಿಸ್ಬೋದು. ಬಹುಶಃ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಚಿಕ್ಕೋಡಿಯಲ್ಲಿ ಟಿಕೆಟ್ ದೊರಿಬಹುದು ಅಂತ ಅನಿಸುತ್ತೆ. ನಿಮಗೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರ ಬಗ್ಗೆ ಅಪ್ರಿಹೆನ್ಷನ್ಸ್ಗಳಿವೆ. ಬಳ್ಳಾರಿಯಲ್ಲಿ ಟಿಕೆಟ್ ಚೇಂಜ್ ಮಾಡಬೇಕಾಗತ್ತೆ. ರಾಯಚೂರು ಒಂದು ಕಂಟಿನ್ಯೂ ಮಾಡ್ಬೋದು. ಬೀದರ್ ಭಗವಂತ ಖೂಬಾ ಹೆಸರು ಅನಿವಾರ್ಯ ಆದರೆ ಭಗವಂತ ಖೂಬಾ ಬಿಟ್ಟು ಬೇರೆ ಹೆಸರುಗಳಿಲ್ಲ, ಆದರೆ ಅಲ್ಲಿ OBCಯನ್ನು ಕೊಡಬೇಕಾ. ದಾವಣಗೆರೆಯಲ್ಲಿ GM ಸಿದ್ದೇಶ್ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಈಗ GM ಸಿದ್ದೇಶ್ ಅವರಿಗೆ ಕೊಡಬಹುದು, ಯಾಕಂದರೆ ಅವ್ರಿಗೆ ಬಿಟ್ಟು ಬೇರೆ ಯಾರೂ ಕೂಡ ಶಾಮನೂರು ಕುಟುಂಬವನ್ನು ಎದುರು ಹಾಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ಟಿಕೆಟ್ ಚೇಂಜ್ ಆಗಬೇಕು, ತುಮಕೂರಿನಲ್ಲಾಗಬೇಕು, ಚಿಕ್ಕಬಳ್ಳಾಪುರದಲ್ಲಾಗಬೇಕು. ಕೋಲಾರದ ಕಥೆ ಏನು ಅಂತಕ್ಕಂಥದ್ದು ನಿರ್ಧಾರ ಆಗಬೇಕು. ಚಾಮರಾಜನಗರದಲ್ಲಿ ಯಾರು ಹೊಸ ಕ್ಯಾಂಡಿಡೇಟ್ ಅಂತಕ್ಕಂಥದ್ದು ನಿರ್ಧಾರ ಆಗಬೇಕು. ಹೆಚ್ಚು ಕಡಿಮೆ ನಾವು 28ರ ಬಗ್ಗೆನೂ ಮಾತಾಡ್ತೀವಿ. ಎಸ್, ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಜೊತೆ ಚರ್ಚೆ ನಡೆಸ್ತೀವಿ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.